ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹೇಳಿದ್ದೆ, ನಾನು ಡ್ರೆಸ್ಸಿಂಗ್ ಟೇಬಲ್ನ ಆರ್ಗನೈಸೇಷನ್ ಮಾಡುವಾಗ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ಕೊಳ್ತೇನಂತ. ಹಾಗೆ ಇವತ್ತು ನಾನು ಈ ಡ್ರೆಸ್ಸಿಂಗ್ ಟೇಬಲನ್ನು ಒಂದು ಸಲ ಆರ್ಗನೈಸ್ ಮಾಡಿ ಇಟ್ಕೊಳ್ಳುವ ಅಂತ ಯೋಚನೆ ಮಾಡ್ತಾಯಿದ್ದೇನೆ. ನಾವು ಯಾವತ್ತೂ ವಸ್ತುಗಳನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ರೂ ಕೂಡ ಕೆಲವೊಮ್ಮೆ ಅದನ್ನು ಉಪಯೋಗಿಸ್ತಾ ಏನಾಗುತ್ತೆ ಅಂತ ಹೇಳಿದರೆ ಎಲ್ಲನೂ ಬಿಕ್ರಿಯಾಗಿ ಹೋಗುತ್ತೆ, ವ್ಯವಸ್ಥಿತವಾಗಿ ಇರೋದಿಲ್ಲ. ಹಾಗೆ ಯಾವುದಾದ್ರೂ ವಸ್ತು ಹುಡುಕುವ ಅಂತ ಹೇಳಿದರೆ ಅದು ಕೈಗೆ ಕೂಡ ಈಸಿಯಾಗಿ ಸಿಕ್ಕೋದಿಲ್ಲ. ಹಾಗೆ ನೀವೀಗ ನೋಡ್ತಾ ಇರ್ಬೋದು, ಈ ಡ್ರವರ್ಸಲ್ಲಿ ಏನೆಲ್ಲ ತುಂಬಾ ವಸ್ತುಗಳು ತುಂಬಿಕೊಂಡಿದೆ. ಸೊ ಇದನ್ನೆಲ್ಲ ನಾನು ಇವತ್ತು ಕ್ಲೀನ್ ಮಾಡಿ ಬೇಡದಂಥದ್ದನ್ನೆಲ್ಲ ಡಿಕ್ಲಟರ್ ಮಾಡಿ ಇದನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ಎಲ್ರಿಗೂ ಚಾನಲ್ಗೆ ಸ್ವಾಗತ ಹೇಳ್ತಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಾವಿನ್ನು ವಿಡಿಯೋ ಶುರು ಮಾಡೋಣ. ನನ್ನ ಬೇರೆ ಕೆಲಸಗಳನ್ನು ನಾನು ಬದಿಗಿಟ್ಟು ಇವತ್ತು ಈ ಡ್ರೆಸ್ಸಿಂಗ್ ಟೇಬಲನ್ನು ಒಂದು ಆರ್ಗನೈಸ್ ಮಾಡಲೇಬೇಕು ಅಂತ ಹೇಳಿ ಇವಾಗ ನಾನು ಇದನ್ನು ಮಾಡ್ತಾಯಿದ್ದೇನೆ. ಮೊದಲಿಗೆ ಎಲ್ಲ ವಸ್ತುಗಳನ್ನು ನಾನು ತೆಗೆದು ಹೊರಗಿಟ್ಕೊಳ್ತೇನೆ. ಈವನ್ ಡ್ರವರ್ ಕೂಡ ಡಿಸ್ಮ್ಯಾಂಟಲ್ ಮಾಡ್ಬೋದು. ಅದನ್ನೆಲ್ಲ ಹೊರಗಿಟ್ಟು ಏನೆಲ್ಲ ವಸ್ತುಗಳಿದೆ ಅಂಥೇಳಿ ಫಸ್ಟ್ ಒಮ್ಮೆ ಇದನ್ನು ನೋಡ್ಕೊಳ್ತೇನೆ. ಕೆಲವೊಮ್ಮೆ ನಾವು ಕೆಲವುದು ವಸ್ತುಗಳನ್ನು ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿದರೆ ಅದು ತುಂಬಿಕೊಳ್ತಾನೆ ಇರ್ತದೆ. ಸೊ ನಾವು ಅದನ್ನು ಡಿಕ್ಲಟರ್ ಮಾಡೋದೇ ಇಲ್ಲ. ಹಾಗಾಗಿ ಬೇಡದ ವಸ್ತುಗಳು ಸುಮಾರು ಕೂಡ ಕಲೆಕ್ಟ್ ಆಗಿರ್ತದೆ. ಹಾಗಾಗಿ ಮೊದಲಿಗೆ ಎಲ್ಲ ವಸ್ತುಗಳನ್ನು ತೆಗೆದಿಟ್ಬಿಟ್ಟು ಯಾವುದು ಬೇಕಾಗಿದೆ ಅದನ್ನು ಮಾತ್ರ ಫಸ್ಟ್ ಸಾರ್ಟ್ಔಟ್ ಮಾಡಿ ಅದನ್ನು ಆರ್ಗನೈಸ್ ಮಾಡಿ ಮತ್ತೆ ಇಟ್ಕೊಳ್ಳೋಣ. ಹೀಗೆ ನೀವೀಗ ನೋಡ್ತಾ ಇರ್ಬೋದು, ಎಲ್ಲ ವಸ್ತುಗಳನ್ನು ನೋಡಿ ಈ ಥರ ನಾನೆಲ್ಲ ಹೊರಗೆ ತೆಗೆದಿಟ್ಟಿದ್ದೇನೆ. ಈಗ ನನಗೂ ನೋಡಿದರೆ ಯಾವ ವಸ್ತು ಯಾವುದ್ರಲ್ಲಿದೆ ಅಂತ ಹೇಳಿಯೇ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇನ್ನು ಇದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕಿದೆಯಲ್ಲ, ನಾನು ಕೆಲವೊಂದು ಆರ್ಗನೈಸರನ್ನು ಇಲ್ಲಿ ಯೂಸ್ ಮಾಡ್ತಾಯಿದ್ದೇನೆ. ಇನ್ನು ಇದಕ್ಕೋಸ್ಕರ ನಾನೇನು ಸಪ್ರೇಟಾಗಿ ಕೆಲವೊಂದು ಆರ್ಗನೈಸರನ್ನು ಪರ್ಚೇಸ್ ಮಾಡಿಲ್ಲ. ಆದರೂ ಕೆಲವೊಂದು ನಾನು ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದದಂಥದ್ದು, ಅದು ಅಲ್ಲದೆ ಕೆಲವೊಂದು ನೋ ಕಾಸ್ಟ್ ಆರ್ಗನೈಸರ್ ಕೂಡ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ನನ್ನ ಎಲ್ಲ ಲಿಪ್ಸ್ಟಿಕ್ಗಳನ್ನು ನೋಡಿ, ನಾನು ಈ ಥರದ ಒಂದು ಟ್ರಾನ್ಸ್ಪರೆಂಟ್ ಒಂದು ಕಂಟೈನರ್ ಇದೆ, ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈ ಕಂಟೈನರ್ ಏನಿದೆಯಲ್ಲ, ನನ್ನ ಡಿಶ್ ವಾಶ್ ಲಿಕ್ವಿಡ್ನ ಕಂಟೈನರ್, ಅದರ ಸ್ಪ್ರಿಂಗ್ ಹಾಳಾಯಿತು ಅಂತ ಹೇಳಿಬಿಟ್ಟು ಈ ಕಂಟೈನರನ್ನು ನಾನಿಲ್ಲಿ ಈಗ ಆರ್ಗನೈಸರ್ ಆಗಿ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾನು ಲಿಪ್ಸ್ಟಿಕ್ಗಳನ್ನು, ಐಲೈನರನ್ನು ಹಾಗೂ ಲಿಪ್ ಬಾಮ್ಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಸೈಜಿಗೆ ತಕ್ಕಾಗಿ ಇದರಲ್ಲಿ ನಾನು ಲಿಪ್ಸ್ಟಿಕ್ಗಳನ್ನು ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಈ ಆರ್ಗನೈಸರನ್ನು ಈ ಥರ ಈ ಡ್ರವರಲ್ಲಿ ಸೆಟ್ ಮಾಡ್ಕೊಳ್ತೇನೆ. ಈ ಇನ್ನೊಂದು ಆರ್ಗನೈಸರ್ ಇದೆಯಲ್ಲ, ಇದು ಈ ವಾಲೆಟ್ ಹಾಗೂ ವಾಚ್ ಬಂದಿರುವಂಥ ಒಂದು ಆರ್ಗನೈಸರ್. ಅದು ತುಂಬಾ ಚೆನ್ನಾಗಿತ್ತು, ಆ ಕ್ಲಾತಿಂದ ಚೆನ್ನಾಗಿ ಕವರ್ ಮಾಡಿಟ್ಟಿದ್ರು. ಇದನ್ನು ನಾನು ಹಾಗೆ ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ನಾನು ಸುಮಾರು ಒಂದು 3-4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೇನೆ. ಒಳ್ಳೆ ಕಂಡೀಷನಲ್ಲೇ ಇದೆ. ಇದರಲ್ಲಿ ಆಲ್ರೆಡಿ ಪಾರ್ಟಿಷನ್ ಇರೋದ್ರಿಂದ ನೀವು ಕೆಲವು ವಸ್ತುಗಳನ್ನು ಈ ಥರ ನೋಡಿ, ಒಂದರಲ್ಲಿ ಕ್ಲಿಪ್ಸನ್ನು, ಇನ್ನೊಂದರಲ್ಲಿ ನಾನು ಬ್ರೇಸ್ಲೆಟ್ಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಸೈಡಲ್ಲಿ ಒಂದು ಸಣ್ಣ ಪೌಡರ್ ಕಂಟೈನರ್ ಏನಿದೆ ಅದನ್ನು ಇದರಲ್ಲಿ ಇಟ್ಕೊಂಡೆ. ಇನ್ನೊಂದು ಡ್ರವರಲ್ಲಿ ಕೂಡ ನಾನು ವಸ್ತುಗಳನ್ನು ಇಟ್ಕೊಳ್ತೇನೆ. ಇಯರ್ಬಡ್ಸ್ ಎಲ್ಲ ಯೂಸ್ ಆದಮೇಲೆ ಖಾಲಿಯಾಗಿರುವ ಕಂಟೈನರ್ ಇದೆಯಲ್ಲ, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಒಂದರಲ್ಲಿ ನಾನು ಸೇಫ್ಟಿ ಪಿನ್ ಹಾಗೂ ಇನ್ನೊಂದರಲ್ಲಿ ಕ್ಲಿಪ್ಪನ್ನು ಇಟ್ಕೊಂಡಿದ್ದೇನೆ. ಇನ್ನು ಇದೊಂದು ಸಣ್ಣ ಆರ್ಗನೈಸರ್ ಇದೆ. ಇದು ಒಂದು ಕಾರ್ಡ್ಬೋರ್ಡ್ ಆರ್ಗನೈಸರ್ ಮತ್ತು ಒಂದು ಈ ಪೇಂಟ್, ಆಕ್ರಿಲಿಕ್ ಪೇಂಟ್ ಬರ್ತದಲ್ಲ, ಅದರ ಒಂದು ಸಣ್ಣ ಬಾಕ್ಸ್ ಇದೆ. ಅದನ್ನು ಕೂಡ ಇಲ್ಲಿ ಆರ್ಗನೈಸರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಪೇಂಟ್ ಬಾಕ್ಸಲ್ಲಿ ನಾನು ನನ್ನ ರೆಗ್ಯುಲರ್ ಇಯರಿಂಗ್ಸನ್ನು ಹಾಕ್ಕೊಂಡಿದ್ದೇನೆ. ಅದರಲ್ಲೂ ಕಂಪಾರ್ಟ್ಮೆಂಟ್ಸ್ ಇರೋದ್ರಿಂದ ಆರಾಮಾಗಿ ಅದರಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಇಯರಿಂಗ್ಸನ್ನು ಇಟ್ಕೊಳ್ಬೋದು. ಇನ್ನು ಕಾರ್ಡ್ಬೋರ್ಡ್ನ ಒಂದು ಸಣ್ಣ ಬಾಕ್ಸಲ್ಲಿ ರೆಗ್ಯುಲರ್ ಹೇರ್ ಬ್ಯಾಂಡನ್ನು ಇಟ್ಕೊಂಡಿದ್ದೇನೆ. ಇನ್ನು ಇಲ್ಲಿ ಒಂದು ಈ ಮಿಲ್ಕಿ ಮಿಸ್ಟ್ ಕರ್ಡ್ ಇದೆಯಲ್ಲ, ಅದರದ್ದೊಂದು ಡಬ್ಬ ಇತ್ತು. ಅದರಲ್ಲಿ ನಾನು ನನ್ನ ಎಲ್ಲ ಕ್ರಂಚೀಸನ್ನು ಇದರಲ್ಲಿ ಈ ಥರ ಹಾಕ್ಕೊಳ್ತೇನೆ. ಇದರಿಂದ ಅರ್ಜೆಂಟಿಗೆ ನೀವು ಕ್ರಂಚೀಸ್ ಅಲ್ಲಿ ಇಲ್ಲಿ ಹುಡುಕಬೇಕಾಗಿಲ್ಲ, ಇದೇ ಡಬ್ಬದಲ್ಲಿ ಇರ್ತದೆ, ಕೈ ಹಾಕಿದ ಕೂಡಲೇ ಸಿಗುತ್ತೆ. ಇನ್ನು ಈ ಡಬ್ಬವನ್ನು ಕೂಡ ಡೆಕೋರೇಟಿವ್ ಮಾಡಿ ನಾವು ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ಮುಂದೆ ಯಾವಾಗಾದರೂ ಡೆಕೋರೇಟ್ ಮಾಡಿದಾಗ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೇನೆ. ಇನ್ನು ನನ್ನಲ್ಲಿ ಈ 3 ಟೈರ್ ಆರ್ಗನೈಸರ್ ಇದೆ. ಇದರಲ್ಲಿ ಆಲ್ರೆಡಿ ಕೆಲವೊಂದು ಥಿಂಗ್ಸನ್ನು ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನೇ ನಿಮ್ಮಲ್ಲಿ ಈಗ ಶೇರ್ ಮಾಡ್ತಾ ಇದ್ದೇನೆ. ಈ ಫಸ್ಟ್ ಡ್ರಾರಲ್ಲಿ ನನ್ನ ಮಗಳು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ವಸ್ತುಗಳನ್ನು ಇಲ್ಲಿ ಇಟ್ಕೊಂಡಿದ್ದೇನೆ. ಕ್ಲಿಪ್ಸ್ ಇರ್ಬೋದು, ಬ್ರೇಸ್ಲೆಟ್ ಇರ್ಬೋದು, ಈ ಥರದ ವಸ್ತುಗಳನ್ನು ಇಟ್ಕೊಂಡಿದ್ದೇನೆ. ಇನ್ನು ಈ ಸೆಕೆಂಡ್ ಡ್ರವರ್ ಇದೆಯಲ್ಲ, ಇದರಲ್ಲಿ ನಾನು ಎಲ್ಲ ನನ್ನ ಐಲೈನರ್ಸ್ ಹಾಗೂ ಎಕ್ಸ್ಟ್ರಾ ಕೆಲವೊಂದು ಲಿಪ್ಸ್ಟಿಕ್ ಇದೆ, ಅದನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ನಾನು ರೆಗ್ಯುಲರ್ ಯೂಸ್ ಮಾಡುವಂಥ ಈ ಒಂದು ಬಳೆ ಹಾಗೂ ಒಂದು ಹೇರ್ ಬ್ಯಾಂಡನ್ನು ಕೂಡ ಇದರಲ್ಲೇ ಇಟ್ಕೊಳ್ತೇನೆ. ಇದು ನನಗೆ ಡೈಲಿಯಾಗಿ ನಾನು ಯೂಸ್ ಮಾಡುವಾಗ ಸುಲಭ ಆಗ್ತದೆ. ಇನ್ನು ಥರ್ಡ್ ಆರ್ಗನೈಸರಲ್ಲಿ ನಾನು ಎಲ್ಲ ಮೇಕಪ್ಪಿಗೆ ಬೇಕಾದಂಥ ಕೆಲವೊಂದು ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೇನೆ.
ನಾನು ತುಂಬ ಮೇಕಪ್ನ ಐಟಮ್ಸ್ಗಳನ್ನೆಲ್ಲ ಯೂಸ್ ಮಾಡೋದು ಕಡಿಮೆ. ಹಾಗಾಗಿ ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡುವಂಥ ಸನ್ಸ್ಕ್ರೀನ್ ಇರ್ಬೋದು, ನಾರ್ಮಲ್ ಕ್ರೀಮ್ ಇರ್ಬೋದು, ಅದನ್ನೆಲ್ಲ ಇದರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ನೋಡಿ, ಇಲ್ಲಿ ಒಂದು ಆರ್ಗನೈಸರ್, ಇದನ್ನು ನಾನೇ ಮಾಡಿರೋದು. ಇದು ಪೇಪರ್ ಹಾಗೂ ಕಾರ್ಡ್ಬೋರ್ಡಿಂದ ಮಾಡಿರುವಂಥ ಆರ್ಗನೈಸರ್. ಇದರಲ್ಲಿ ನಾನು ಪರ್ಫ್ಯೂಮ್ಸ್, ಸೀರಮ್ಸ್, ಮಾಯ್ಶ್ಚರೈಸರ್, ಅದರ ಜೊತೆಗೆ ಸನ್ಸ್ಕ್ರೀನ್ ಕೂಡ ಇಟ್ಕೊಂಡಿದ್ದೇನೆ. ಇನ್ನು ಈ ಆರ್ಗನೈಸರ್ ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈ ಥರದ ಆರ್ಗನೈಸರ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನೀವು ಚೆಕ್ ಮಾಡಬಹುದು. ನೆಕ್ಸ್ಟ್ ನೋಡಿ, ನಾನೊಂದು ಆರ್ಗನೈಸರ್ ಬಳಸ್ತಾ ಇದ್ದೇನೆ. ಇದು ನಾನು ಲೋಕಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು. ಇದನ್ನು ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ಇದಿಲ್ಲ ಅಂತ ಹೇಳಿದರೆ ಈ ಥರ ನೋಡಿ ಫುಡ್ ಕಂಟೈನರ್ಸ್ ಬರ್ತದೆ, ಕಂಪಾರ್ಟ್ಮೆಂಟ್ ಇರುವಂಥದ್ದು. ಇದನ್ನು ಕೂಡ ನಾವು ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ಆಲ್ರೆಡಿ ನನ್ನ ಹತ್ರ ನೋಡಿ ಒಂದು 2-3 ಕಂಟೈನರ್ಸ್ ಇದೆ. ಇದನ್ನು ನಾನು ಇವಾಗ ಯೂಸ್ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನೀಗ ಈ ಪ್ಲಾಸ್ಟಿಕ್ ಕಂಟೈನರ್ ಏನಿದೆ ಇದರಲ್ಲಿ ನನ್ನ ಎಲ್ಲ ಇಯರಿಂಗ್ಸನ್ನು ಇಟ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನು ಪಾರ್ಟಿ ವೇರ್, ಫಂಕ್ಷನ್ ವೇರ್ ಹಾಗೂ ಅದು ಅಲ್ಲದೆ ಈ ವೆಕೇಷನಿಗೆ ಬೇಕಾಗುವಾಗ ಯೂಸ್ ಮಾಡುವಂಥ ಕೆಲವೊಂದು ಇಯರಿಂಗ್ಸನ್ನು ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈ ಆರ್ಟಿಫಿಷಿಯಲ್ ಜ್ಯುವೆಲರಿ ಮೇಲೆ ನನಗೆ ಸ್ವಲ್ಪ ಕ್ರೇಜ್ ಜಾಸ್ತಿ, ಹಾಗಾಗಿ ಕೆಲವೊಂದು ಐಟಮನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೆಲವೊಂದು ಹೊಸ ಇಯರಿಂಗ್ಸ್ ಕೂಡ ಇದೆ, ಅದನ್ನು ನಾನು ಇನ್ನೂ ಟ್ರೈ ಮಾಡೇ ಇಲ್ಲ. ಅದು ಅಲ್ಲದೆ ಇದರಲ್ಲಿ ನಾನು ವೈಟ್ ಮೆಟಲ್, ಬ್ಲ್ಯಾಕ್ ಮೆಟಲ್ ಐಟಮ್ಸ್ಗಳನ್ನು ಒಟ್ಟಿಗೆ ಇಟ್ಕೊಳ್ತಾ ಇದ್ದೇನೆ. ಇದೇ ರೀತಿ ಇನ್ನೊಂದು ಆರ್ಗನೈಸರಲ್ಲಿ ನಾನು ಈ ಟ್ರೆಡಿಷ್ನಲ್ ವೇರ್ಗೆ ಬೇಕಾದಂಥ ಜ್ಯುವೆಲರಿಯನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಈ ಫುಡ್ ಕಂಟೈನರನ್ನು ಆರ್ಗನೈಸರ್ ಆಗಿ ಈಗ ಯೂಸ್ ಮಾಡೋಣ. ಇದರಲ್ಲೆಲ್ಲ ನಾನು ನನ್ನ ಹತ್ರ ಇದ್ದಂತಹ ನೆಕ್ ಪೀಸ್ಗಳನ್ನೆಲ್ಲ ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಈ ಕೆಲವೊಂದು ಎಕ್ಸಿಬಿಷನ್ಸ್ ಎಲ್ಲ ಬರುತ್ತಲ್ಲ, ಆವಾಗ ನಾನು ಈ ಥರದ ಕೆಲವೊಂದು ಐಟಮ್ಸ್ಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ತೇನೆ. ಇದು ಯಾವಾಗಾದರೂ ನಮಗೆ ಫಂಕ್ಷನಿಗೆ ಹೋಗುವಾಗ ಎಲ್ಲ ತುಂಬಾ ನನಗೆ ಉಪಯೋಗ ಆಗ್ತದೆ. ಯಾಕಂದರೆ ಎಲ್ಲ ಕಡೆಯಲ್ಲಿ ಈ ಗೋಲ್ಡ್ ಜ್ಯುವೆಲರಿಯನ್ನು ಹಾಕ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ, ಆವಾಗ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ. ಇನ್ನು ನೋಡಿ, ನನ್ನ ಹತ್ರ ಒಂದು ಈ ಮೆಡಿಸಿನ್ದ ಒಂದು ಬಾಕ್ಸ್ ಇತ್ತು. ಅದರಲ್ಲಿ ನಾನು ಎಕ್ಸ್ಟ್ರಾ ಮಾಯ್ಶ್ಚರೈಸರ್ಗಳೆಲ್ಲ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಈ ಥರದ ಒಂದು ದೊಡ್ಡ ಬಾಕ್ಸ್ ಇತ್ತು ನೋಡಿ, ಇದರಲ್ಲೆಲ್ಲ ನಾನು ಈ ಥರ ಬ್ಯಾಂಗಲನ್ನು ಇಟ್ಕೊಂಡಿದ್ದೇನೆ. ತುಂಬಾ ಕ್ಲಟರಾಗಿ ಕಾಣಿಸ್ತಾ ಇದೆ. ಇದನ್ನೀಗ ಹೇಗೆ ಆರ್ಗನೈಸ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಡಬ್ಬನ ಫುಲ್ ಖಾಲಿ ಮಾಡ್ಕೊಂಡಿದ್ದೇನೆ. ನೋಡಿ, ನನ್ನ ಹತ್ರ ಈ ಥರ ಒಂದು ಕಾರ್ಡ್ಬೋರ್ಡ್ನ ರೋಲ್ ಇತ್ತು. ಇದು ಆ್ಯಕ್ಚುಲಿ ವಾಲ್ಪೇಪರ್ನ ರೋಲ್. ಅದನ್ನು ನಾನು ಇಲ್ಲಿ ಮೆಜರ್ಮೆಂಟಿಗೆ ತಕ್ಕ ಹಾಗೆ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನು ಈ ರೋಲ್ಗಳೊಳಗೆ ನಾನು ಈ ಬ್ಯಾಂಗಲ್ಸನ್ನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ನಿಮ್ಮಲ್ಲಿ ಈ ಥರದ ರೋಲ್ ಇಲ್ಲ ಅಂತ ಹೇಳಿದರೆ ಈ ಊದುಬತ್ತಿ ಕಡ್ಡಿ ಬರುತ್ತಲ್ಲ, ಅದರದ್ದು ಕೂಡ ರೋಲ್ಗಳನ್ನು ಯೂಸ್ ಮಾಡಿ ನೀವು ಇದನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಅದರಲ್ಲಿ ಕೂಡ ನಿಮ್ಗೆ ಈ ಥರದೇ ಕಾರ್ಡ್ಬೋರ್ಡ್ನ ಒಂದು ರೋಲ್ ಬರುತ್ತೆ. ಸ್ಕ್ವೇರ್ ಪ್ಯಾಕೆಟ್ ಅಲ್ಲ, ರೌಂಡ್ ಪ್ಯಾಕೆಟ್ ಇದೆಯಲ್ಲ, ರೌಂಡ್ ಪ್ಯಾಕೆಟ್ ಊದುಬತ್ತಿಯಲ್ಲಿ ನಿಮ್ಗೆ ಈ ಥರದ ರೋಲ್ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡಿ ಆರ್ಗನೈಸರನ್ನು ಮಾಡ್ಕೊಳ್ಬೋದು. ಇನ್ನು ನನ್ನ ಹತ್ರ ತುಂಬ ಈ ಬಳೆಗಳ ಕಲೆಕ್ಷನ್ ಏನಿಲ್ಲ. ಕೆಲವೊಂದು ಇದರಲ್ಲಿ ಮೆಟಲ್ ಬಳೆಗಳಿವೆ, ಕೆಲವೊಂದು ಗಾಜಿನ ಬಳೆಗಳಿವೆ. ಇನ್ನು ನಾನು ಆಲ್ಮೋಸ್ಟ್ ಸಿಮಿಲರ್ ಇರುವಂಥ ಕಲರ್ಗಳನ್ನು ಎಲ್ಲ ಹೆಚ್ಚಿನ ಸಾರಿಗಳಿಗೆ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ತೇನೆ. ಅದು ಅಲ್ಲದೆ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ ಇದ್ದರೆ ಮಾತ್ರ ನಾನು ಇದನ್ನು ಯೂಸ್ ಮಾಡೋದು. ಇಲ್ಲಾಂತ ಹೇಳಿದರೆ ನಾರ್ಮಲ್ ನಮ್ಮ ಈ ಗೋಲ್ಡ್ ಬ್ಯಾಂಗಲ್ಸ್ ಏನಿದೆ ರೆಗ್ಯುಲರ್ ವೇರ್, ಅದನ್ನೇ ನಾನು ಯೂಸ್ ಮಾಡ್ತೇನೆ. ಹೀಗೆ ನೋಡಿ, ನನ್ನ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿದೆ ಅಂಥೇಳಿ. ಇನ್ನು ಈ ಥರದ ಚಾಕ್ಲೇಟ್ ಬಾಕ್ಸನ್ನು ನೀವು ನೋಡೇ ಇರ್ತೀರಿ. ಇದನ್ನು ಕೂಡ ನೋಡಿ ಒಂದು ಒಳ್ಳೆ ಆರ್ಗನೈಸರ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಇದನ್ನು ನಾನು ನನ್ನ ಮಗಳ ಫೇಕ್ ನೀಲ್ಸನ್ನು ಕಲೆಕ್ಟ್ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ. ಇದನ್ನು ನೀವು ಈವನ್ ಫಿಂಗರಿಂಗ್ ಇರ್ಬೋದು ಅಥವಾ ಇಯರಿಂಗ್ ಇರ್ಬೋದು, ಅದನ್ನು ಕೂಡ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ಬೋದು. ಇನ್ನು ಈ ಥರದ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಹೇರ್ ಎಕ್ಸೆಸರೀಸನ್ನೆಲ್ಲ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಯಾವತ್ತು ಫಂಕ್ಷನಿಗೆ ಹೋಗುವಾಗ ಮಾತ್ರ ಇದನ್ನು ನಾನು ಹೆಚ್ಚಾಗಿ ಯೂಸ್ ಮಾಡೋದು. ಅದರ್ವೈಸ್ ಇದು ಇದೇ ಥರ ಒಂದೇ ಬಾಕ್ಸಲ್ಲಿ ಇರ್ತದೆ. ಈ ಥರ ನಾವು ಒಂದೊಂದೇ ಪ್ರತಿಯೊಂದು ಬೇರೆ ಬೇರೆ ಆರ್ಗನೈಸರ್ ಯೂಸ್ ಮಾಡೋದ್ರಿಂದ ನಮಗೆ ಪ್ರತಿ ಸಲ ಎಲ್ಲಾದರೂ ಹೊರಡುವಾಗ ತುಂಬ ಸುಲಭದಲ್ಲಿ ವಸ್ತುಗಳು ಕೈಗೆ ಸಿಗ್ತದೆ. ಇನ್ನು ಇದನ್ನೆಲ್ಲ ನಾನು ನನ್ನ ಬೆಡ್ಡಿನ 2 ಸೈಡ್ ಟೇಬಲಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಯಾಕಂತೇಳಿದರೆ ನನ್ನ ಡ್ರೆಸ್ಸಿಂಗ್ ಟೇಬಲಲ್ಲಿ ಅಷ್ಟೊಂದು ಸ್ಪೇಸ್ ಇಲ್ಲ. ಹಾಗೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಇದ್ದಂತಹ ಎಕ್ಸ್ಟ್ರಾ ಏನು ಪರ್ಫ್ಯೂಮ್ಸ್ ಇದೆ ಅಥವಾ ನೈಲ್ ಪಾಲಿಷ್ ರಿಮೂವರ್ ಇದೆ, ಅದನ್ನೆಲ್ಲ ನಾನು ಈ ಸೈಡ್ನ ಇನ್ನೊಂದು ಕ್ಯಾಬಿನೆಟಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ಇದು ರೆಗ್ಯುಲರ್ ಆಗಿ ನಮಗೆ ಅಗತ್ಯ ಬರೋದಿಲ್ಲ, ಹಾಗಾಗಿ ಇದನ್ನು ನಾನು ಈ ಸೈಡಿನ ಕ್ಯಾಬಿನೆಟಲ್ಲೇ ಇಟ್ಕೊಂಡ್ರೆ ಆವಾಗ ಅಗತ್ಯ ಉಂಟು, ಆವಾಗ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಹಾಗೆ ನೋಡಿ, ಈ ಕೆಳಗಿನ ಕ್ಯಾಬಿನೆಟಲ್ಲಿ ನನ್ನ ಇನ್ನೂ ಕೆಲವೊಂದು ಜ್ಯುವೆಲರಿಗಳೆಲ್ಲ ಇದೆ, ಅದನ್ನೆಲ್ಲ ಇದರಲ್ಲಿ ನಾನು ಇಟ್ಕೊಳ್ತಾ ಇದ್ದೇನೆ. ಎಲ್ಲ ಎಕ್ಸ್ಟ್ರಾ ಆಕ್ಸೆಸರೀಸನ್ನು ನಾನು ಈ 2 ಕ್ಯಾಬಿನೆಟಲ್ಲಿ ತೆಗೆದಿಟ್ಟಿದ್ದೇನೆ. ಇನ್ನು ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ನನಗೆ ಕೆಲವೊಂದು ಕ್ಲಟರ್ ಆಗಿರುವಂಥ ಕೆಲವೊಂದು ವಸ್ತುಗಳು ಸಿಕ್ತು. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತೇನೆ.
ಇನ್ನು ಫೈನಲ್ ನಾವು ಈ ಟೇಬಲನ್ನು ಆರ್ಗನೈಸ್ ಮಾಡ್ಕೊಳ್ಳೋ ಮುಂಚೆ ಇದನ್ನು ನೀಟಾಗಿ ನಾನು ಒರೆಸ್ಕೊಳ್ತೇನೆ. ಇನ್ನು ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಇಲ್ಲಿ ಮಿರರನ್ನು ಕ್ಲೀನ್ ಮಾಡಲಿಕ್ಕೆ ನಾನು ನ್ಯೂಸ್ ಪೇಪರನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದರಿಂದ ಯಾವುದೇ ಒಂದು ಕಲೆ ಆಗಲಿ ಉಳ್ಕೊಳ್ಳೋದಿಲ್ಲ, ನೀಟಾಗಿ ಮಿರರ್ ಕ್ಲೀನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು 2 ಮಿರರ್ಗಳು ಕಾಣಿಸ್ತಾ ಇವೆ. ಆ್ಯಕ್ಚುಲಿ ಮುಂಚೆ ನಾವು ಇಲ್ಲಿ ಮನೆಗೆ ಬಂದಾಗ ನಾವು ಡ್ರೆಸ್ಸಿಂಗ್ ಟೇಬಲ್ ಮಾಡಿರಲಿಲ್ಲ, ಅಲ್ಲೇ ಒಂದು ಮಿರರನ್ನು ಸೆಟ್ ಮಾಡಿದ್ವಿ. ಆದರೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಡಲಿಕ್ಕೆ ಬೇರೆ ಎಲ್ಲಿ ಜಾಗ ಇರಲಿಲ್ಲ, ಹಾಗಾಗಿ ಇದನ್ನು ನಾನು ಇದೇ ಕಾರ್ನರಲ್ಲಿ ಇಟ್ಕೊಂಡಿದ್ದೇನೆ. ಇನ್ನು ಈ ಡ್ರೆಸ್ಸಿಂಗ್ ಟೇಬಲ್ಗೆ ಹೇಳಬೇಕಿದ್ರೆ ಇದು ಒಂದು ಮೋರ್ ದ್ಯಾನ್ 25 ಇಯರ್ಸ್ ಆಗಿರಬಹುದು. ಇದು ನನ್ನ ಅತ್ತೆಯವ್ರದ್ದು ಡ್ರೆಸ್ಸಿಂಗ್ ಟೇಬಲ್. ಅವರು ತುಂಬ ಮುಂಚೆನೇ ಕೊಚ್ಚಿಯಲ್ಲಿರುವಾಗ ಮಾಡಿಸ್ಕೊಂಡಿರುವಂಥ ಈ ವುಡ್ಡಿನ ಒಂದು ಈ ಡ್ರೆಸ್ಸಿಂಗ್ ಟೇಬಲ್. ಆಗದ ಒಂದು ಆ ನೆನಪಿಗಾದರೂ ನಾನು ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ಫ್ರೆಂಡ್ಸ್ ನೋಡಿ, ಈ ಕಾರ್ಡ್ಬೋರ್ಡ್ನ ಒಂದು ಈ ಥರದ ರೌಂಡ್ ಆಗಿರುವಂಥ ಒಂದು ಆರ್ಗನೈಸರ್ ಇತ್ತು. ಇದನ್ನು ನಾನು ಈ ಫ್ಯಾನ್ಸಿ ಬಳೆಗಳನ್ನು ಇಡಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ನಾವು ಎಲ್ಲ ಥಿಂಗ್ಸ್ಗಳನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ. ಇನ್ನು ಈ ಎಲ್ಲ ಕ್ಯಾಬಿನೆಟಲ್ಲಿ ನಾನು ಹ್ಯಾಂಡಿ ಆಗಿರುವ ಅಂತ ಹೇಳಿದರೆ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡುವಂಥ ಟ್ಯಾಲ್ಕಮ್ ಪೌಡರ್ ಇರ್ಬೋದು ಅಥವಾ ಕೋಂಬ್ ಇರ್ಬೋದು, ಆಯಿಲ್ ಇರ್ಬೋದು, ಇದನ್ನೆಲ್ಲ ಇದರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಡ್ರವರನ್ನೆಲ್ಲ ಅಸೆಂಬಲ್ ಆದಮೇಲೆ ನಾವೀಗ ಇದನ್ನೊಂದು ಚೂರು ಡೆಕೋರೇಟ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಈ ಒಂದು ಕಾರ್ನರಲ್ಲಿ ನಾನು ಈ ಬುದ್ಧ ಒಂದು ಪ್ಲಾಂಟರ್ ಇಡ್ತಾ ಇದ್ದೇನೆ. ಆ್ಯಕ್ಚುಲಿ ಇದರಲ್ಲಿರುವ ಪ್ಲ್ಯಾಂಟನ್ನು ನಾನು ನೀರಲ್ಲಿ ಗ್ರೋ ಮಾಡ್ತಾ ಇದ್ದೇನೆ. ಇನ್ನು ನಮ್ಮ ಜ್ಯುವೆಲ್ಲರಿ ಇರ್ಬೋದು, ವಾಚ್ ಇರ್ಬೋದು ಇಡಲಿಕ್ಕೆ ಒಂದು ಗ್ಲಾಸ್ ಟ್ರೇನ ಇಡ್ತಾ ಇದ್ದೇನೆ. ಇನ್ನು ನಾನು ರೆಗ್ಯುಲರ್ ಯೂಸ್ ಮಾಡುವಂಥ 2 ಆರ್ಗನೈಸರನ್ನು ನಾನು ಇದರ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಇದರಿಂದ ನನಗೆ ಬೆಳಗ್ಗೆ ರೆಡಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಇನ್ನು ಒಂದು ಸಣ್ಣ ಡಸ್ಟ್ಬಿನನ್ನು ನಾನಿಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇದು ಕೂಡ ನಾನು ಲೋಕಲ್ ಮಾರ್ಕೆಟಿಂದ ಪರ್ಚೇಸ್ ಮಾಡಿರುವಂಥದ್ದು. ಇದರ ಲಿಂಕ್ ಇಲ್ಲೇ ಸಿಕ್ಕಿದ್ರಲ್ಲಿ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೇನೆ. ಡ್ರೆಸ್ಸಿಂಗ್ ಟೇಬಲ್ ಅಂತ ಹೇಳಿದ ಮೇಲೆ ಒಂದು ಸಣ್ಣ ಚೇರ್ ಕೂಡ ಇರಬೇಕು, ಹಾಗಾಗಿ ನಾನು ಇದೊಂದು ಬಾಂಬು ಚೇರನ್ನು ಇದರೊಳಗೆ ಇಟ್ಕೊಳ್ತಾ ಇದ್ದೇನೆ. ಇನ್ನು ಡ್ರೆಸ್ಸಿಂಗ್ ಟೇಬಲ್ನ ಇನ್ನೊಂದು ಸೈಡಲ್ಲಿ ಕೂಡ ನಾನು ಸಣ್ಣ ಪುಟ್ಟ ಒಂದು ಡೆಕೋರೇಟಿವ್ ಐಟಮನ್ನು ಹಾಗೂ ಆರ್ಗನೈಸರನ್ನು ಇಟ್ಟು ಡೆಕೋರೇಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇನ್ನು ಡ್ರೆಸ್ಸಿಂಗ್ ಏರಿಯಾದ ಈ ಕಾರ್ನರ್ ಕೂಡ ಸ್ವಲ್ಪ ಡಾರ್ಕ್ ಆಗಿತ್ತು, ಅಂದರೆ ಹೇಳಿದರೆ ಲೈಟ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರಲಿಲ್ಲ. ಹಾಗಾಗಿ ನಾನಿಲ್ಲಿ ಒಂದು ಲ್ಯಾಂಪನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೇನೆ. ಫೈನಲಿ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಕೂಡ ಆಯಿತು, ಅದೇ ಥರ ಆರ್ಗನೈಸ್ ಕೂಡ ಆಗಿದೆ. ಸೊ ಹೀಗೆ ನಾವು ಎಲ್ಲ ವಸ್ತುಗಳನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ಅದರ ಜಾಗದಲ್ಲಿ ಅದನ್ನು ಇಟ್ಬಿಟ್ರೆ ನಮಗೆ ಇದರಿಂದ ಟೈಮ್ ಕೂಡ ತುಂಬ ಸೇವ್ ಆಗ್ತದೆ. ನನಗಂತೂ ನನ್ನ ಬೆಳಗಿನ ಓಡಾಟದಲ್ಲಿ ಇದು ತುಂಬ ಹೆಲ್ಪ್ ಆಗ್ತದೆ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಇರ್ಬೋದು ಅಥವಾ ಯಾವುದೇ ಒಂದು ಏರಿಯಾ ಇರ್ಬೋದು ವ್ಯವಸ್ಥಿತವಾಗಿ ಇಡ್ತಾ ಇದ್ದರೆ ಅಥವಾ ನಿಮಗೆ ಏನಾದರೂ ಐಡಿಯಾಸ್ ಇದ್ದಲ್ಲಿ ಖಂಡಿತವಾಗಿಯೂ ನನ್ನ ಜೊತೆ ಶೇರ್ ಮಾಡಬಹುದು. ಇನ್ನು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ. ಕೊನೆವರೆಗೂ ನೀವು ವಿಡಿಯೋ ನೋಡಿದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಬ್ಯುಸಿ ಸ್ಕೆಡ್ಯೂಲಿಂದಾಗಿ ಕೆಲವೊಮ್ಮೆ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಸಾರಿ. ಹಾಗೆ ನಾನು ಏನೇ ಒಂದು ವಿಡಿಯೋವನ್ನು ಮಾಡಿದಲ್ಲಿ ನಿಮ್ಮ ಜೊತೆ ಖಂಡಿತವಾಗಿಯೂ ನಾನು ಶೇರ್ ಮಾಡ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮತ್ತೊಮ್ಮೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.